ಇನ್ನು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 5 ರಾಜ್ಯಗಳು ಅಂತ ಅಂದ್ರೆ ಕೇರಳ, ತಮಿಳುನಾಡು, ಆ ಕಡೆ ಪಶ್ಚಿಮ ಬಂಗಾಳ, ಜೊತೆಗೆ ಅಸ್ಸಾಂ ಹಾಗೆ ಪುದುಚೇರಿ. ಈ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಈ ಬಾರಿ ಬಹಳ ಗಮನ ಸೆಳೆಯೋದಕ್ಕೆ ಬೇರೆ ಬೇರೆ ರೀತಿಯ ಅಂತ ಕಾರಣ ಇದೆ. ಅದರಲ್ಲಿ ಪ್ರಮುಖವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರುವಂತ ವಿಚಾರವೂ ಕೂಡ ಹೇಗೆ ಈ ಬಾರಿಯ ಫಲಿತಾಂಶದ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂಥ ಕುತೂಹಲ ಇದೆ. ಇನ್ನು ದಕ್ಷಿಣದ ರಾಜ್ಯಗಳು ಪ್ರಮುಖವಾದಂಥ 2 ರಾಜ್ಯಗಳು ಅಂತ ಅಂದ್ರೆ ಅದು ತಮಿಳುನಾಡು ಹಾಗೆ ಕೇರಳ. ಈ ಚುನಾವಣಾ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶದಾದ್ಯಂತ ಇರುವಂತ ನಿರೀಕ್ಷೆಗಳೇನು, ಈ 2 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಫ್ಯಾಕ್ಟರ್ಗಳ ಮೇಲೆ ಈ ಬಾರಿ ಮತದಾನ ಆಗಿದೆ, ಏನ್ ಬದಲಾವಣೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಅದರ ಜೊತೆಗೆ ಇನ್ಫ್ಯಾಕ್ಟ್ TV9 ಕೂಡ ಈ ಬಾರಿಯ 5 ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ಚುನಾವಣಾ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಿಖರವಾದಂಥ ಮಾಹಿತಿಯನ್ನು ನೀಡುವಂಥ ನಿಟ್ಟಿನಲ್ಲಿ ಪ್ರಮುಖವಾದಂಥ 3 ರಾಜ್ಯಗಳಲ್ಲಿ ನಮ್ಮ ಪ್ರತಿನಿಧಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗಿನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡಲಿದ್ದಾರೆಯೂ ಕೂಡ. ಬಹಳ ವಸ್ತುನಿಷ್ಠವಾದಂತಹ ವರದಿ ಹಾಗೆ ನಿಖರವಾದಂಥ ಮಾಹಿತಿಯನ್ನು ನೀವು ನಿರೀಕ್ಷೆ ಮಾಡಬಹುದಾಗಿರುತ್ತೆ TV9ನಲ್ಲಿ. ಪ್ರಮುಖವಾಗಿ ತಮಿಳುನಾಡು ಹಾಗೆ ಕೇರಳಕ್ಕೆ ಸಂಬಂಧಪಟ್ಟ ಹಾಗಿನ ಫಲಿತಾಂಶದ ಮೇಲೆ ಇರುವಂತಹ ನಿರೀಕ್ಷೆಗಳೇನು, ಯಾವ ರೀತಿಯಾಗಿ ಇಲ್ಲಿ ಚುನಾವಣೆ ನಡೆದಿತ್ತು, ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ರಿಪೋರ್ಟ್ ಅನ್ನು ನೋಡ್ಕೊಂಬೋಣ. ಈಗ ಟಿವಿಕೆ ಬಗ್ಗೆ ಹೆಚ್ಚು ಈಗ ಚರ್ಚೆ ಆಗ್ತಾ ಇದೆ. ಈಗ ಓಡೋ ಕುದುರೆ ವಿಜಯ ಆಗಿರೋದ್ರಿಂದ ಬೆಟ್ಟಿಂಗ್ ಕೂಡ ಜಾಸ್ತಿ ಆಗಿರುವಂತಹದ್ದು. ಇಡೀ ಚೆನ್ನೈನಾದ್ಯಂತ 3 ಎಣಿಕಾ ಕೇಂದ್ರಗಳು ಬರ್ತವೆ. ಎಐಎಡಿಎಂಕೆ ಅತ್ಯಂತ ದೊಡ್ಡ ವಿರೋಧ ಪಕ್ಷ ಆಗಿರುವಂತಹದ್ದು. ಕಾರ್ಯಕರ್ತರು ನಾಯಕರುಗಳಲ್ಲಿ ಯಾವುದೇ ರೀತಿಯಾದಂತಹ ಉತ್ಸಾಹ ಕಾಣ್ತಾ ಇಲ್ಲ. ಮಹಾಸಮರ ತಮಿಳುನಾಡು ಹಾಗೂ ಕೇರಳದಲ್ಲಿ ಮಹಾಸಮರದ ಮತಾದೇಶ ಹೊರಬರಬೇಕಿದೆ. ಈ 2 ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳೇ ಮುಂಚೂಣಿಯಲ್ಲಿವೆ. ಜನ ಬದಲಾವಣೆಗೆ ಮತ ಕೊಟ್ಟಿದ್ದಾರಾ ಅಥವಾ ಅಧಿಕಾರದ ಗದ್ದುಗೆಯಲ್ಲಿ ಇರೋರಿಗೆ ಜೈ ಅಂದಿದ್ದಾರಾ ಅನ್ನೋ ಪ್ರಶ್ನೆಗೆ ಕೆಲವೇ ಗಂಟೆಗಳ ಒಳಗೆ ಉತ್ತರ ಸಿಗಲಿದೆ. 2 ರಾಜ್ಯಗಳಲ್ಲಿ ಫಲಿತಾಂಶದ ಕಾವು ಹೇಗಿದೆ ಅಂತ ಹೇಳ್ತೀವಿ. ಈ ಸ್ಟೋರಿಯನ್ನ ನೆರೆ ರಾಜ್ಯ ತಮಿಳುನಾಡಿನಿಂದಲೇ ಶುರು ಮಾಡೋಣ ಬನ್ನಿ. ಇನ್ನೂರ 34 ಕ್ಷೇತ್ರ, 2 ಮೈತ್ರಿ, 1 ಪಕ್ಷದ ಮಹಾ ಎಂಟ್ರಿ, ದಾಖಲೆಯ 84.69% ಮತದಾನ. ಈ ಅಂಕಿಅಂಶಗಳು ದ್ರಾವಿಡ ನೆಲದಲ್ಲಿನ ಚುನಾವಣೆಯ ಕಾವು ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿಯುತ್ತಿದೆ. ಡಿಎಂಕೆ ತೆಕ್ಕೆಯಲ್ಲಿರೋ ಈ ರಾಜ್ಯ ಅದ್ಯಾರ ಪಾಲಾಗಲಿದೆ ಅನ್ನೋ ಕುತೂಹಲ ಮೂಡಿದೆ. ಈ ಕಾರಣಕ್ಕೆ TV9 ಕನ್ನಡ ತಮಿಳುನಾಡಿನಿಂದಲೇ ಪ್ರತ್ಯಕ್ಷ ವರದಿ ನೀಡ್ತಿದೆ. ದ್ರಾವಿಡ ನೆಲದಲ್ಲಿನ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಮುಂದಿಡ್ತಿದೆ. ಸೇಂಟ್ ಮೇರಿಸ್ ಕಾಲೇಜಿನಲ್ಲಿರ್ತಕ್ಕಂತಹ ಎಣಿಕಾ ಕೇಂದ್ರದಲ್ಲಿದ್ದೇನೆ. ಎಣಿಕಾ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂತಹದನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನೋಡಬಹುದು, ಇದು ಲೇಡಿ ಮೇರಿಸ್ ಕಾಲೇಜಿನಲ್ಲಿ ಎಣಿಕಾ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ಇಡೀ ಚೆನ್ನೈನಾದ್ಯಂತ 3 ಎಣಿಕಾ ಕೇಂದ್ರಗಳು ಬರ್ತವೆ. ಈ ಎಣಿಕಾ ಕೇಂದ್ರಗಳಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈಗ ರಾಜಕೀಯ ವಿಚಾರಕ್ಕೆ ಬರೋಣ. ಚುನಾವಣೆಗೆ ಮೊದಲು ಇದನ್ನ ಡಿಎಂಕೆ ಹಾಗೂ ಎಐಎಡಿಎಂಕೆ ನಡುವಿನ ನೇರ ಫೈಟ್ ಎನ್ನಲಾಗಿತ್ತು. ಡಿಎಂಕೆಗೆ ಕಾಂಗ್ರೆಸ್ ಬೆಂಬಲವಾಗಿ ನಿಂತರೆ ಬಿಜೆಪಿ ಎಐಎಡಿಎಂಕೆ ಬೆನ್ನಿಗೆ ನಿಂತಿದೆ. ಅಲ್ಲಿಯವರೆಗೆ ಇದು 2 ಮೈತ್ರಿಗಳ ನಡುವಿನ ಮಹಾಯುದ್ಧ. ಆದರೆ ಟಿವಿಕೆ ಎಂಟ್ರಿಯಿಂದ ತಮಿಳುನಾಡು ಚುನಾವಣಾ ಲೆಕ್ಕಾಚಾರವೇ ಅದಲು ಬದಲಾಗಿದೆ. ಮೂಲಗಳ ಪ್ರಕಾರ ಟಿವಿಕೆ 60ರ ಆಸುಪಾಸು ಕ್ಷೇತ್ರಗಳನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿದೆ. ಆಕ್ಸಿಸ್ ಮೈ ಇಂಡಿಯಾ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಟಿವಿಕೆ ಅಧಿಕಾರದ ಗದ್ದುಗೆ ಏರಬಹುದು. ಹೀಗಾಗಿ ನಟ ದಳಪತಿ ವಿಜಯ್ ಎಂಟ್ರಿಯಿಂದ ಫಲಿತಾಂಶದ ಮೇಲಿನ ಕುತೂಹಲ ಮತ್ತಷ್ಟು ಹೆಚ್ಚಿದೆ. ಈಗ ಟಿವಿಕೆ ಬಗ್ಗೆ ಹೆಚ್ಚು ಈಗ ಚರ್ಚೆ ಆಗ್ತಾ ಇದೆ. ಮತದಾನೋತ್ತರ ಸಮೀಕ್ಷೆಗಳಲ್ಲಿ 2 ಸಮೀಕ್ಷೆಗಳು ಬಹು ಮುಖ್ಯವಾಗಿ ಟಿವಿಕೆ 60 ಸ್ಥಾನಗಳನ್ನ ಕ್ರಾಸ್ ಮಾಡುತ್ತೆ ಅನ್ನುವಂತಹದನ್ನು ಹೇಳ್ತಾ ಇರುವಂತಹದ್ದು. ಅದರಲ್ಲೂ ಒಂದು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ 98ರಿಂದ 120 ಸ್ಥಾನದವರೆಗೂ ಕೂಡ ವಿಜಯ್ ಅವರ ಪಕ್ಷ ಗೆಲ್ಲಬಹುದು, ಅತ್ಯಂತ ದೊಡ್ಡ ಪಕ್ಷ ಆಗಬಹುದು ಅನ್ನುವಂತಹ ಸಮೀಕ್ಷೆಯನ್ನ ನೀಡಿರೋದ್ರಿಂದ ಇಡೀ ತಮಿಳುನಾಡಿನಾದ್ಯಂತ ಸಾಕಷ್ಟು ಚರ್ಚೆಯಲ್ಲಿರುವಂತಹದ್ದು. ರಾಜಕೀಯ ಕಣ ರಂಗೇರ್ತಾ ಇದೆ. ಟಿವಿಕೆ ಪಕ್ಷ ಕಿಂಗ್ ಮೇಕರ್ ಅಲ್ಲ, ಕಿಂಗ್ ಆಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ತಮಿಳುನಾಡಿನಲ್ಲಿ ವಿಜಯ್ ಹೆಸರಿನಲ್ಲಿ ದೊಡ್ಡ ಮಟ್ಟದ ಬೆಟ್ಟಿಂಗ್ ನಡೆಯುತ್ತಿದೆ. ನಟ ವಿಜಯ್ ಹೆಸರಲ್ಲಿ ಅಕ್ರಮ ಹಣದ ವ್ಯವಹಾರ ಹೆಚ್ಚುತ್ತಿದೆ.
ಇನ್ನು ಡಿಎಂಕೆಗೆ ಪಕ್ಕ ಪೈಪೋಟಿ ಕೊಡ್ತಿದ್ದ ಪಕ್ಷ ಅಂದ್ರೆ ಅದು ಎಐಎಡಿಎಂಕೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಈ ಪಕ್ಷದ ಕಚೇರಿಯಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರುವ ಬದಲು ಖಾಲಿ ಖಾಲಿ ಹೊಡಿತಿವೆ. ಎಐಎಡಿಎಂಕೆ ಅತ್ಯಂತ ದೊಡ್ಡ ವಿರೋಧ ಪಕ್ಷ ಆಗಿರುವಂತಹದ್ದು, ಸಾಕಷ್ಟು ಬಾರಿ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ಪಕ್ಷ. ಈಗಾಗಲೇ ಸಮೀಕ್ಷೆಗಳು ಹೇಳಿರುವಂತೆ ಎಐಎಡಿಎಂಕೆಗೆ ಯಾವುದೇ ರೀತಿಯಾದಂತಹ ಬಹುಮತ ಬರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತೆ ಮತ್ತೊಂದಷ್ಟು ಸಮೀಕ್ಷೆಗಳು ಹೇಳಿರುವಂತಹದ್ದು ಎಐಎಡಿಎಂಕೆ ಅತ್ಯಂತ ಹೀನಾಯ ಪ್ರದರ್ಶನವನ್ನ ಈ ಚುನಾವಣೆಯಲ್ಲಿ ಮಾಡುತ್ತೆ ಅನ್ನುವಂತಹದನ್ನ ಸಮೀಕ್ಷೆಗಳು ಹೇಳಿರುವಂತದ್ದು. ಹಾಗಾಗಿ ಕಾರ್ಯಕರ್ತರು ನಾಯಕರುಗಳಲ್ಲಿ ಯಾವುದೇ ರೀತಿಯಾದಂತಹ ಉತ್ಸಾಹ ಕಾಣ್ತಾ ಇಲ್ಲ. ಮತ ಎಣಿಕೆ ಅಂತಂದ್ರೆ ಒಂದಷ್ಟು ಡಿಸ್ಪ್ಲೇಗಳನ್ನ ಹಾಕಿ ಮತ ಎಣಿಕೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಪಕ್ಷದ ಕಚೇರಿಯಲ್ಲಿ ವ್ಯವಸ್ಥೆಯನ್ನ ಮಾಡಿರಬೇಕಾಗತ್ತೆ. ಆದರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ಯಾವುದೇ ಕಾರ್ಯಕರ್ತರು ಕೂಡ ಈ ಒಂದು ಪಾರ್ಟಿ ಆಫೀಸ್ನ ಹತ್ರ ಬಂದಿಲ್ಲ. ಸದ್ಯ ನಾಳೆ ಮತ ಎಣಿಕೆ ಹಿನ್ನೆಲೆ ತಮಿಳುನಾಡಿನಾದ್ಯಂತ 1 ಲಕ್ಷ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. 234 ಕ್ಷೇತ್ರಗಳ ಮತ ಎಣಿಕೆಗೆ 62 ಕೇಂದ್ರಗಳ ಸ್ಥಾಪನೆ ಮಾಡಲಾಗಿದ್ದು 40ಕ್ಕೂ ಹೆಚ್ಚು ಅರಸೇನಾ ಪಡೆ ತುಕಡಿ ನಿಯೋಜಿಸಿ ಹದ್ದಿನ ಕಣ್ಣಿಟ್ಟಿದೆ. ದ್ರಾವಿಡ ನೆಲ ಯಾರ ಪಾಲಾಗಲಿದೆ ಅನ್ನೋದು ನಾಳೆಯಷ್ಟೇ ಹೊರಬೀಳಲಿದೆ. ಇನ್ನು ಕೇರಳದ ವಿಚಾರಕ್ಕೆ ಬರೋಣ. ದೇವರ ನಾಡು ಕೇರಳದಲ್ಲಿ ಈ ಬಾರಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ವರ್ಚಸ್ಸು ಮತ್ತು ಆಡಳಿತ ವಿರೋಧಿ ಅಲೆಯ ಮೇಲೆ ವಿಧಾನಸಭೆ ಚುನಾವಣಾ ಫಲಿತಾಂಶ ನಿರ್ಧಾರವಾಗಲಿದೆ. ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ದಶಕದ ಬಳಿಕ ಯುಡಿಎಫ್ ಅಧಿಕಾರ ಹಿಡಿಯುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಎಲ್ಡಿಎಫ್ ಹ್ಯಾಟ್ರಿಕ್ ನಿರೀಕ್ಷೆಯಲ್ಲಿದೆ. ಎಲ್ಡಿಎಫ್, ಯುಡಿಎಫ್ ಮತ್ತು ಎನ್ಡಿಎ ಮೂರು ಗಳ ಮಧ್ಯೆ ಇಲ್ಲಿ ಚುನಾವಣೆ ನಡೆದಿರುವಂಥದ್ದು. ಹೀಗಾಗಿ ಸಮೀಕ್ಷೆಗಳ ಪ್ರಕಾರವಾಗಿ ಯುಡಿಎಫ್ಗೆ ಮತ್ತೆ ಮೇಲ್ಗೈ ಆಗುತ್ತೆ, ಮತ್ತೆ ಬಹುಮತ ಸಿಗತ್ತೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. 2 ಬಾರಿ ಅಧಿಕಾರ ಅನುಭವಿಸಿರುವಂತಹ ಎಲ್ಡಿಎಫ್ಗೆ ಮತ್ತೆ ಇಲ್ಲಿ ಅಧಿಕಾರ ಸಿಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಹಾಗಾಗಿ ಯುಡಿಎಫ್ ಈ ಬಾರಿ ಸ್ಪಷ್ಟ ಬಹುಮತ ಸಾಕ್ತಾ ಇದೆ ಅನ್ನುವಂಥ ಒಂದು ಮಾಹಿತಿಗಳು ಸಿಗ್ತಾ ಇದೆ. 140 ಸದಸ್ಯ ಬಲದ ಕೇರಳ ವಿಧಾನಸಭೆಗೆ ಏಪ್ರಿಲ್ 9ರಂದು ನಡೆದ ಚುನಾವಣಾ ಫಲಿತಾಂಶ ನಾಳೆ ಪ್ರಕಟವಾಗಲಿದೆ. ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ದಶಕಗಳ ಕಾಲ ವಿಪಕ್ಷದಲ್ಲಿದ್ದ ಯುಡಿಎಫ್ ಈ ಬಾರಿ ಅಧಿಕಾರ ಹಿಡಿಯಲಿದೆ. ಈ ಮೂಲಕ ಹ್ಯಾಟ್ರಿಕ್ ಸಾಧನೆಯ ಕನಸಿನಲ್ಲಿರುವ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕನಸಿಗೆ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಅಡ್ಡಗಾಲು ಹಾಕುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ದೇವರ ನಾಡಿನಲ್ಲಿ ಪಿಣರಾಯಿ ವಿಜಯನ್ ವರ್ಚಸ್ಸು ಗೆಲ್ಲುತ್ತದೋ ಅಥವಾ ದಶಕದ ಅಧಿಕಾರದ ಕೊರತೆಯನ್ನ ಯುಡಿಎಫ್ ನೀಗಿಸಿಕೊಳ್ಳುತ್ತದೋ ಎಂಬುದು 1 ತಿಂಗಳ ಕಾಯುವಿಕೆಯೊಂದಿಗೆ ನಾಳೆ ಸ್ಪಷ್ಟವಾಗಲಿದೆ. ಕೇರಳದಿಂದ ಕಿರಣ್ ಹನಿಯಡ್ಕ ಜೊತೆ ಹರೀಶ್, TV9 ತಮಿಳುನಾಡು.